ಶಿವಕುಮಾರ್ ಅವರ ಆಪ್ತ ಡಾಕ್ಟರ್ ರಂಗನಾಥ್ ಮಾತನಾಡಿದ್ದನ್ನು ನೋಡಿದ್ರಿ. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ಸಚಿವ ವೆಂಕಟೇಶ್ ಮಾತನಾಡಿದ್ದಾರೆ. ಸದ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ಖಾಲಿ ಆದ್ಮೇಲೆ ನೋಡೋಣ ಯಾರು ಕೂರ್ತಾರೆ ಅಂತ. ಹೈಕಮಾಂಡ್ ಸಮಯ ಬಂದ್ರೆ ನಿರ್ಧಾರ ಮಾಡುತ್ತೆ, ಸದ್ಯಕ್ಕಂತೂ ಕುರ್ಚಿ ಖಾಲಿ ಇಲ್ಲ ಅಂತ ವೆಂಕಟೇಶ್ ಮಾತನಾಡಿದ್ದಾರೆ. ಒಪ್ಪಂದ ಆಗಿದೆ ಅಂತ ಹೇಳ್ತಿದ್ದಾರೆ, ಏನು ಒಪ್ಪಂದನೋ ಗೊತ್ತಿಲ್ಲ, ಅವರೇನು ಮಾತನಾಡ್ಕೊಂಡಿದ್ದಾರೋ ನಮಗೇನು ಗೊತ್ತಿಲ್ಲ ಅಂತ. ಅಂದ್ರೆ ಡಿ ಕೆ ಮತ್ತು ಸಿದ್ದರಾಮಯ್ಯ ಮಧ್ಯೆ ಏನು ಮಾತುಕತೆಯಾಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ವೆಂಕಟೇಶ್ ಮಾತನಾಡಿದರು. ಅವರವರು ಏನೇನು ಮಾತಾಡ್ಕೊಂಡಿದ್ದಾರೋ ನಮ್ಗೆ ಗೊತ್ತಿಲ್ಲ. ಏನೋ ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರು ತಪ್ಪೂ ಇಲ್ಲ, ಆಮೇಲೆ ಇಲ್ಲಿ ಸೀಟು ಖಾಲಿನೂ ಇಲ್ಲ. ಏನೋ ಇಂಥ ಪರಿಸ್ಥಿತಿ ಇದೆ ಅನ್ನೋದು. ಸಾಕಷ್ಟು ಶಾಸಕರು ಕೂಡ ದೆಹಲಿಗೆ ಹೋಗಿ ಬಂದರು, ನಮಗೂ ಸಚಿವರು ಮಾಡಿ ಅಂತ. ತಪ್ಪು ಇಲ್ಲ ಬಿಡಿ, ಅದು ತಪ್ಪು ಇಲ್ವಲ್ಲ. ಅದು ಈಗ ಯಾಕೆ ಕೂಲಿ ಕೊಡೋದಾಗಲಿ ಅಧಿಕಾರ ಕೊಡೋದಾಗಲಿ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು ಸರ್. ನಾವು ಇಲ್ಲೇನು ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ನಾವು ಯಾರೂ ಇಲ್ಲ. ನೀವೇ ತೀರ್ಮಾನ ತಗೊಳ್ಳಿ MLAಗಳೇ ಅಂತ ಅಂದಾಗ ಅದು ಬೇರೆ ಪರಿಸ್ಥಿತಿ. ಏನೋ ಹಾಗೆ ನಿಲ್ವಲ್ಲ, ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗ್ತೀವಿ. ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ, ಅದೇ ಸಮಯ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಏನೋ ಈಗ ನೀವು ಪತ್ರಕರ್ತರು ಮೀಡಿಯಾದವರು ಇದನ್ನೇ ದೊಡ್ಡದಾಗಿ ಮಾಡ್ತಾ ಇದ್ದೀರಿ ದಿನ ದಿನ. ಬದಲಾವಣೆ ಆಗಬೇಕು ಆ ಥರದ್ದು ಏನಾದರೂ ಒಪ್ಪಂದ ಆಗಿದೆ? ಅದು ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು ಏನು ಒಪ್ಪಂದ. ನಮಗೇನು ಗೊತ್ತಿಲ್ಲ. ಸಚಿವರು ನಿಮ್ಗೆ ಒಳಗೆ ಮಾಹಿತಿ ಇರುತ್ತೆ, ಹೊರಗೆ ವಿಚಾರ ನನಗೆ ಗೊತ್ತಾಗುತ್ತೆ. ಅಲ್ಲ ಅದೇನು ನಮಗೇನು ಗೊತ್ತಿಲ್ಲ, ನಾವೇನು ಯಾರು ಚರ್ಚೆ ಅವ್ರು ಯಾವ ಮಾತಾಡ್ಕೊಂಡು ನಾವ್ಯಾರು ಹೋಗಿರಲಿಲ್ಲ. ಏನೋ ನಾವೆಲ್ಲ ಬೆಂಗಳೂರಲ್ಲೇ ಇದ್ದೆ. ಅವ್ರು ಏನು ಮಾತಾಡ್ಕೊಂಡಿದ್ದಾರೋ ಅದು ಯಾರಿಗೂ ಗೊತ್ತಿಲ್ಲ. ಅವರವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.